ನಾವು ಆಕ್ಚುಲಿ JSS ಸಂಸ್ಥೆಯಿಂದ ಫ್ರೀ ಆಗಿ ಬ್ಯೂಟಿಷಿಯನ್ ಕ್ಲಾಸ್ ನಡೆಸ್ತಾ ಇದ್ದಾರೆ. ಸೊ ಇದು ಆಗ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ. ಸೊ ನಾನು ಅದರಲ್ಲಿ ಇವಾಗ ಕಲಿತಾ ಇರೋದು ಎಷ್ಟು ನಾನು 28 years ಬ್ಯಾಕ್ ಒಂದು ಕಲ್ಸ್ಕೊಂಡಿದ್ದು. ಸೊ ಬ್ಯೂಟಿಷಿಯನ್ ಕಲಿಬೇಕು ಅಂತ. ಸೊ ಅದು ಬಂದು ಗವರ್ಮೆಂಟ್ ಸ್ಕೀಮ್ ಇಂದ JSS ಶಿಕ್ಷಣ ವತಿಯಿಂದ ಫ್ರೀ ಆಗಿ ಈ ತರ ಮನೆಯಿಂದ ವುಮೆನ್ಸ್ ಯಾರು ಇರ್ತಾರೋ ಅವ್ರಿಗೆ ಹೊರಗಡೆ ಹೋಗಿ ಕಲಿಯಕ್ಕಾಗೋದಿಲ್ಲ. ಸೊ ಅಂತವ್ರಿಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಕೊಟ್ಟಿರೋದು. ಸೊ ಅಲ್ಲಿ ನಳಿನಿ ಅಂತ ಒಬ್ರು ಬರ್ತಾರೆ. ಸೊ ಅವರು ನಮಗೆ ಇದನ್ನ ಇಂಟ್ರಡ್ಯೂಸ್ ಮಾಡಿದ್ದು. ಸೊ ನಮಗೂ ಫಸ್ಟ್ ಆಗಿ ಇದು ದುಡ್ಡಿಗೋಸ್ಕರನೇ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಎಲ್ಲಾ ಕಡೆ ದುಡ್ಡಿಂದ ದಂಧೆ ನಡೀತಾ ಇರೋದು. ಏನೇ ಕ್ಲಾಸ್ ಹೇಳ್ಕೊಳ್ಳಿ, ಒಂದು ಚಿಕ್ಕ ಕ್ಲಾಸ್ ಆಗ್ಲಿ ದೊಡ್ಡ ಕ್ಲಾಸ್ ಆಗ್ಲಿ, ಸೊ ಎಲ್ಲೇ ಹೋದ್ರು ಎಲ್ಲಾನು ನಮ್ದೇ ಇರತ್ತೆ. ಸೊ ಫಸ್ಟ್ ಏನಂತಾರೆ, ಎಲ್ಲರೂ ಫ್ರೀ ಅಂತಾರೆ. ಆಮೇಲೆ ಏನಂತಾರೆ, ಇದಕ್ಕೆ ಇಷ್ಟ ಕಟ್ಟಿ ಅದಕ್ಕೆ ಅಷ್ಟು ಕಟ್ಟಿ ಅಂತಾರೆ. ಸೊ ನಮ್ಗೆ ಏನಾಗತ್ತೆ, ಕಲಿಯೋ ಇಂಟ್ರೆಸ್ಟ್ ಹೋಗ್ತಾ ಇದೆ. ಸೊ ಇದು ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಇವರು ಅಲ್ಲೇ ಬಂದಿದ್ರು. ನಾವು ಎಲ್ಲಿ ಕಲಿತಾ ಇದ್ದೀವೋ ನಾವು ಫ್ರೀ ಆಗಿ ಬ್ಯೂಟಿಷಿಯನ್ ಕೋರ್ಸ್ ನ, ಸೊ ಅಲ್ಲೇ ಬಂದು ನಮ್ಗೆ ಒಂದು ಹೋಟೆಲ್ ಅಲ್ಲಿ ಚಿಕ್ಕದಾಗಿ ನಮ್ಮನ್ನ ಕುಂಡ್ರಿಸ್ಕೊಂಡು ಇದ್ರ ಬಗ್ಗೆ ಫುಲ್ಲು ಗೈಡ್ಲೈನ್ಸ್ ಕೊಟ್ರು. ಸೊ ಈ ತರ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಯಾಕೆ ಅಂತಂದ್ರೆ ನಾನು ಒಂದು ಸ್ಯಾರಿ ಕ್ಲಾಸ್ ಹೋಗಿದ್ದೆ. ಒಂದೇ ದಿವಸಕ್ಕೆ 10,000 ರೂಪಾಯಿ ಕೊಟ್ಟು ಹೋಗಿದ್ದೀನಿ. ಬಟ್ ವೇಸ್ಟ್. ಯಾಕೆ ಅಂತಂದ್ರೆ ಅವ್ನು ಹೆಸರು ಮಾಡಿದಾನೆ ಅಷ್ಟೇ, ಬಟ್ ನಮ್ಗೇನು ನಾಲೆಜ್ ಕೊಡ್ಲಿಲ್ಲ. ಸೊ ಇವ್ರು ಬಂದು ಹೇಳಿದಾಗ ನಾವಿದ್ದು ಫಸ್ಟ್ ಟೈಮ್ ಸೆಮಿನಾರ್ ಬಂದಿರೋದು. ಸೊ ಈ ಟೈಮ್ ಅಲ್ಲಿ ನನಗೆ ಈ ಒಂದು ಸಿಚುವೇಶನ್ ಅಲ್ಲಿ ಇನ್ನೂ ಕಲಿತಾ ಇದ್ದೀನಿ. ಕಲಿಯುವಾಗಲೇ ಈ ತರದೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಸವಿತಾ ಮ್ಯಾಮ್ಗೆ ಮತ್ತೆ ಅವ್ರ ಟೀಮ್ಗೆ ನಿಜವಾಗ್ಲೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನಗೂ ಕೂಡ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ನಾನು. ಸೊ ನಾನು ಸಾಧ್ಯ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತೀನಿ. ನೀವು ಕೂಡ ಯಾರ್ಯಾರು ಇದೆಯೋ ಅವರೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್. ಈ ಸ್ಟೇಜ್ ಅಲ್ಲಿ ಎಷ್ಟೋ ಜನಕ್ಕೆ ಹೆಂಗೆ ತಗೋಬೇಕು ಸೆಮಿನಾರು, ಎಲ್ಲೋಗಿ ಜಾಯಿನ್ ಮಾಡ್ಬೇಕು. ಯಾಕೆ ಅಂತಂದ್ರೆ ತುಂಬಾ ಮೋಸ ಹೋಗಿದ್ದಾರೆ. ಸುಮ್ನೆ ಕರ್ಸ್ಕೊಂತಾರೆ, ಫ್ರೀ ಅಂತ ಹೇಳ್ತಾರೆ, ಸುಮ್ನೆ ಬೆಂಗಳೂರು ಬರಕ್ ಹೇಳ್ತಾರೆ, ಎಲ್ಲಿಂದನೋ ದುಡ್ಡು ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತಾರೆ. ಸೊ ಈ ತರ ನಾವು ಒಂದು ಒಳ್ಳೆ ಇದನ್ನ ನಾವು ಹೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ನಮ್ಮನ್ನ ನೋಡಿ ಒಂದು 10 ಜನ ಬರ್ತಾರೆ. ಸೊ ನಂದು ಕೂಡ ಅದೇ ಉದ್ದೇಶ. ಸೊ ಆದಷ್ಟು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ನೀವು ಹೋಗಿ 4 ಜನಕ್ಕೆ ಹೇಳೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿ. ಅದು ಒಂದು 100 ಜನಕ್ಕೆ ಹೋದ್ರೆ 1000 ಜನಕ್ಕೆ ಹೋದಂಗೆ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ. ಸೋಷಿಯಲ್ ಮೀಡಿಯಾ ತುಂಬಾ ಯೂಸ್ ಆಗುತ್ತೆ.